ಎಲ್ಲರಿಗೂ ನಮಸ್ಕಾರಗಳು. ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಹಲವಾರು ಬಾರಿ ನಿರಾಶೆಯನ್ನು ಎದುರಿಸಿ ಆದರೂ ಆಸೆಯನ್ನು ಬಿಡದೆ ಮುಂದೆ ಸಾಗುತ್ತಿರುವ ತುಲಾ ರಾಶಿಯವರಿಗೆ ಈಗ ಒಂದು ಮಹತ್ವದ ತಿರುವು ಬರಲಿರುವ ಸಮಯ ಸಮೀಪಿಸಿದೆ. ಇಷ್ಟೊಂದು ದಿನ ನನ್ನ ಅದೃಷ್ಟ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದ ನಿಮಗೆ ಈಗ ಅದೃಷ್ಟವೇ ನಿಮ್ಮ ಕಡೆಗೆ ವೇಗವಾಗಿ ಬರಲಾರಂಭಿಸುತ್ತದೆ. ಇದು ಸಾಮಾನ್ಯ ಕಾಲವಲ್ಲ. ನೀವು ಹಿಂದೆ ಮಾಡಿದ ಒಳ್ಳೆಯ ಕರ್ಮಗಳು, ಸಹಾಯ, ಸಹನೆ ಮತ್ತು ಪ್ರಾಮಾಣಿಕತೆ ಇವು ಈಗ ನಿಮ್ಮ ಜೀವನದಲ್ಲಿ ಫಲವಾಗಿ ತೋರಿ ಬರುವ ಸಮಯವಾಗಿದೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಎರಡು ಮಹತ್ವದ ಶುಭ ಸುದ್ದಿಗಳು ನಿಮ್ಮತ್ತ ಬರುತ್ತಿದೆ. ಅವು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವುದಷ್ಟೇ ಅಲ್ಲ, ನಿಮ್ಮ ಭವಿಷ್ಯದ ಮೇಲೆ ಹೊಸ ವಿಶ್ವಾಸವನ್ನು ಹುಟ್ಟಿಸುತ್ತದೆ. ತುಲಾ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ಸತ್ಯವೆಂದರೆ ಅವರು ಸ್ವಾಭಾವಿಕವಾಗಿ ಅದೃಷ್ಟವಂತರಾಗಿದ್ದರೂ ಅವರ ಅದೃಷ್ಟವು ತಡವಾಗಿ ಕಾಣಿಸಿಕೊಳ್ಳುತ್ತದೆ. ಅವರು ಮೊದಲು ಜೀವನದ ಪರೀಕ್ಷೆಗಳನ್ನು ಎದುರಿಸಬೇಕು, ನಂತರವೇ ನಿಜವಾದ ಫಲವನ್ನು ಪಡೆಯುತ್ತಾರೆ. ಅದಕ್ಕಾಗಿ ನೀವು ಇಷ್ಟೊಂದು ದಿನ ಕಷ್ಟ ಅನುಭವಿಸಿದ್ದೀರಿ. ಆದರೆ ಈಗ ಆ ಕಷ್ಟಗಳಿಗೆ ಅಂತ್ಯ ಕಾಣುವ ಸಮಯ ಬಂದಿದೆ. ದೀರ್ಘಕಾಲದಿಂದ ಕಾಯುತ್ತಿದ್ದ ಅವಕಾಶಗಳು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ನಿಂತಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಮತ್ತು ಅಸಾಧ್ಯವೆಂದು ಭಾವಿಸಿದ್ದ ವಿಷಯಗಳು ಸಹ ಸಾಧ್ಯವಾಗುವ ಹಂತಕ್ಕೆ ತಲುಪುತ್ತವೆ. ಈ ಅವಧಿಯಲ್ಲಿ ನೀವು ಕೇಳಲಿರುವ ಎರಡು ಮಹತ್ವದ ಸುದ್ದಿಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ನೀವು ಗಮನಿಸದಿದ್ದರೂ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಅಪಾಯಗಳು ನಿಮ್ಮತ್ತ ಬಂದಿದೆ, ಆದರೆ ಅವು ನಿಮಗೆ ತಾಗದೆ ಹೋಗಿವೆ. ಇದರ ಹಿಂದೆ ಒಂದು ದೈವಿಕ ಶಕ್ತಿ ಸದಾ ನಿಮ್ಮನ್ನು ಕಾಪಾಡುತ್ತಾ ಬಂದಿದೆ. ನೀವು ಅದನ್ನು ಅರಿತುಕೊಳ್ಳದಿದ್ದರೂ ದೇವರು ಯಾವಾಗಲೂ ನಿಮ್ಮೊಂದಿಗೆ ಇದ್ದಾನೆ. ಈ ಸಮಯದಲ್ಲಿ ಆ ದೈವಾನುಗ್ರಹ ಇನ್ನಷ್ಟು ಬಲವಾಗುತ್ತದೆ. ಇದರಿಂದ ನೀವು ಎದುರಿಸುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸು ಸಹ ನಿಧಾನವಾಗಿ ಹಗುರವಾಗುತ್ತಾ ಹೋಗುತ್ತದೆ ಮತ್ತು ನೀವು ಹೊಸ ಉತ್ಸಾಹದಿಂದ ಮುಂದೆ ಸಾಗಲು ಪ್ರೇರಣೆಯನ್ನು ಪಡೆಯುತ್ತೀರಿ. ಹಣಕಾಸಿನ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆಗಳ ಸೂಚನೆಗಳಿವೆ. ದೀರ್ಘಕಾಲದಿಂದ ಎದುರಿಸುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಆದಾಯದಲ್ಲಿ ಹೆಚ್ಚಳ ಕಾಣಬಹುದು ಮತ್ತು ಸಾಲದಿಂದ ಬಳಲುತ್ತಿರುವವರಿಗೆ ಸ್ವಲ್ಪ ಪರಿಹಾರ ಸಿಗುವ ಸಾಧ್ಯತೆ ಇದೆ. ನೀವು ಇಷ್ಟೊಂದು ದಿನ ಮಾಡಿದ ಶ್ರಮ ಈಗ ಹಣವಾಗಿ ನಿಮ್ಮ ಕೈಗೆ ಮರಳಿ ಬರುವ ಸಮಯ ಬಂದಿದೆ. ಈ ಬದಲಾವಣೆ ನಿಮ್ಮ ಕುಟುಂಬದ ಜೀವನದಲ್ಲೂ ಸಂತೋಷವನ್ನು ತರಲಿದೆ. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಜಗಳಗಳು ಕಡಿಮೆಯಾಗುತ್ತದೆ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹಾಗೂ ಬಾಂಧವ್ಯ ಬಲವಾಗುತ್ತದೆ. ಗೃಹಸ್ಥಿತಿಗಳ ಪ್ರಭಾವವು ಈಗ ನಿಮ್ಮ ಪರವಾಗಿ ಬದಲಾಗುತ್ತಿದೆ. ತುಲಾ ರಾಶಿಯ ಅಧಿಪತಿ ಶುಕ್ರನು ನಿಮ್ಮ ಜೀವನದಲ್ಲಿ ಸೌಂದರ್ಯ, ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚಿಸಲು ಪ್ರಾರಂಭಿಸಿದ್ದಾನೆ. ಶನಿಯ ಕಠಿಣ ಪ್ರಭಾವ ನಿಧಾನವಾಗಿ ಕಡಿಮೆಯಾಗುತ್ತಿರುವುದರಿಂದ ಇದುವರೆಗೆ ಎದುರಿಸುತ್ತಿದ್ದ ಅಡೆತಡೆಗಳು ದೂರವಾಗುತ್ತದೆ. ಹಿಂದೆ ಕಷ್ಟಕರವಾಗಿ ಕಾಣುತ್ತಿದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸಿನ ದಾರಿಯನ್ನು ತೆರೆಯುವ ಅತ್ಯಂತ ಪ್ರಮುಖ ಸಮಯವಾಗಿದೆ. ತುಲಾ ರಾಶಿಯವರು ಸ್ವಭಾವತಃ ಪ್ರಾಮಾಣಿಕರು, ಸಹನಶೀಲರು ಮತ್ತು ಬುದ್ಧಿವಂತರಾಗಿರುತ್ತಾರೆ. ಅವರು ಇತರರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ಮಾತನಾಡುವ ಗುಣವನ್ನು ಹೊಂದಿದ್ದಾರೆ ಮತ್ತು ಯಾರನ್ನೂ ಮೋಸಗೊಳಿಸಲು ಬಯಸುವುದಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದರೆ ಎಂದು ತಿಳಿದರೆ ಅವರಿಗೆ ಸಹಾಯ ಮಾಡಲು ತಕ್ಷಣ ಮುಂದಾಗುತ್ತಾರೆ. ಈ ಒಳ್ಳೆಯ ಗುಣಗಳೇ ಅವರ ಜೀವನದಲ್ಲಿ ದೈವಾನುಗ್ರಹವನ್ನು ಸೆಳೆಯುತ್ತದೆ. ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯದೆ ಮುನ್ನಡೆಯುವ ಶಕ್ತಿ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು. ನೀವು ಹಿಂದಿನ ಅನುಭವಗಳಿಂದ ಕಲಿತ ಪಾಠಗಳನ್ನು ಈಗ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಕನಸು ಕಂಡ ಯಶಸ್ಸು ನಿಜವಾಗಬಹುದು.
ತುಲಾರಾಶಿಯವರ ಭವಿಷ್ಯದ ಬಗ್ಗೆ ಜ್ಯೋತಿಷ್ಯವು ಉತ್ತಮ ಸೂಚನೆಗಳನ್ನು ನೀಡುತ್ತದೆ. ಅವರ ಜೀವನದಲ್ಲಿ ಯಾವಾಗಲೂ ಒಂದು ದೈವಿಕ ಶಕ್ತಿ ರಕ್ಷಣೆ ನೀಡುತ್ತಿದೆ ಎಂಬ ನಂಬಿಕೆ ಇದೆ. ಆ ದೈವಾನುಗ್ರಹದಿಂದ ಅವರು ಅನೇಕ ತೊಂದರೆಗಳ ನಡುವೆಯೂ ಅಂತಿಮವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಎಷ್ಟೇ ಪರೀಕ್ಷೆಗಳು ಎದುರಾದರೂ ಅವರು ಕೊನೆಗೆ ಯಶಸ್ಸನ್ನು ಕಾಣುವವರೇ. ಅದೇ ದೈವಿಕ ಅನುಗ್ರಹವು ಈಗ ಅವರ ಜೀವನದಲ್ಲಿ ಹೊಸ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆಗಳನ್ನು ನೀಡುತ್ತಿದೆ. ಹಿಂದೆ ಎದುರಿಸಿದ ಎಲ್ಲ ಕಷ್ಟಗಳು ಈಗ ಅವರಿಗೆ ಬಲವಾಗುತ್ತದೆ ಮತ್ತು ಅವರ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯುವ ಸಮಯ ಸಮೀಪಿಸುತ್ತಿದೆ. ಇಲ್ಲಿಯವರೆಗೆ ಅನುಭವಿಸಿದ ದುಃಖಗಳು, ನಿರಾಶೆಗಳು ಮತ್ತು ಸಂಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಅವರ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತದೆ ಮತ್ತು ಹೊಸ ಭರವಸೆ ಮೂಡುತ್ತದೆ. ಅವರು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಕಂಡುಬರುತ್ತದೆ. ಸಾಲದ ಸಮಸ್ಯೆಗಳು ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ದೀರ್ಘಕಾಲದಿಂದ ಬಾಕಿ ಇದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಇದರಿಂದ ಅವರ ಜೀವನದಲ್ಲಿ ಸ್ಥಿರತೆ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ತುಲಾರಾಶಿಯವರು ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳ ಪ್ರಭಾವದಲ್ಲಿರುತ್ತಾರೆ. ಈ ನಕ್ಷತ್ರಗಳ ಪ್ರಭಾವದಿಂದ ಅವರಿಗೆ ವಿಶೇಷ ಗುಣಲಕ್ಷಣಗಳು ಲಭಿಸುತ್ತದೆ. ಅವರು ಎಷ್ಟು ಶ್ರಮ ಪಡುತ್ತಾರೋ ಅಷ್ಟೇ ಫಲಿತಾಂಶವನ್ನು ಪಡೆಯುವ ಸ್ವಭಾವವನ್ನು ಹೊಂದಿದ್ದಾರೆ. ಅವರ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಷ್ಟೊಂದು ದಿನ ವಿಳಂಬವಾಗಿದ್ದ ಫಲಿತಾಂಶಗಳು ಈಗ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಸಮಯವು ನಿಧಾನವಾಗಿ ಅವರ ಪರವಾಗಿ ಬದಲಾಗುತ್ತಿದ್ದು ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತದೆ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತಿದ್ದು ಅವರು ಶಾಂತಿಯುತ ಜೀವನವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ವಿದ್ಯಾರ್ಥಿಗಳ ವಿಷಯದಲ್ಲಿ ನೋಡಿದರೆ ಅವರು ದೀರ್ಘಕಾಲದಿಂದ ಬಯಸಿದ ಗುರಿಗಳನ್ನು ಸಾಧಿಸುವ ಸಾಧ್ಯತೆಗಳು ಹೆಚ್ಚಿದೆ. ಕಠಿಣ ಪರಿಶ್ರಮ ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಅವಕಾಶಗಳು ದೊರೆಯುತ್ತದೆ. ಅವರು ಕ್ರಮೇಣ ಉತ್ತಮ ಮಟ್ಟವನ್ನು ತಲುಪಿ ತಮ್ಮ ಕುಟುಂಬಕ್ಕೆ ಹೆಮ್ಮೆಯ ಮೂಲವಾಗುತ್ತಾರೆ. ವ್ಯಾಪಾರಿಗಳಿಗೂ ಈ ಸಮಯ ಶುಭಕರವಾಗಿದ್ದು ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಕಡಿಮೆಯಾಗುತ್ತದೆ. ಹೊಸ ಅವಕಾಶಗಳು ದೊರೆಯುತ್ತದೆ ಮತ್ತು ಹಣದ ಲಾಭವು ಹೆಚ್ಚಾಗುತ್ತದೆ. ಉದ್ಯೋಗಿಗಳ ವಿಷಯದಲ್ಲಿ ಅವರ ಪರಿಶ್ರಮವನ್ನು ಗುರುತಿಸುವ ಸಮಯ ಬಂದಿದೆ. ಸಂಬಳ ಹೆಚ್ಚಳ, ಪದೋನ್ನತಿ ಅಥವಾ ಹೊಸ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ತುಲಾರಾಶಿಯವರು ಭಾವನಾತ್ಮಕ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಪ್ರೀತಿಯನ್ನು ಬಹಳ ಆಳವಾಗಿ ಅನುಭವಿಸುತ್ತಾರೆ ಮತ್ತು ತಮ್ಮ ಹತ್ತಿರದವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಯಾವುದಾದರೂ ನೋವುಂಟು ಮಾಡುವ ಮಾತುಗಳನ್ನು ಹೇಳಿದರೆ ಅದು ಅವರಿಗೆ ತುಂಬ ಕಠಿಣವಾಗಿ ತಾಗುತ್ತದೆ. ಅವರ ಮನಸ್ಸು ಕನ್ನಡಿ ಹೇಗಿದ್ದು ಒಮ್ಮೆ ಒಡೆದರೆ ಮತ್ತೆ ಅದೇ ಸ್ಥಿತಿಗೆ ಮರಳುವುದು ಕಷ್ಟ. ಅವರು ಹೊರಗಿನಿಂದ ಸದಾ ಸಂತೋಷವಾಗಿರುವಂತೆ ಕಾಣಿಸುತ್ತಾರಾದರೂ ಅವರ ಒಳಮನಸ್ಸಿನಲ್ಲಿ ಅನೇಕ ಭಾವನೆಗಳು ಅಡಗಿರುತ್ತದೆ. ತಮ್ಮ ನೋವುಗಳನ್ನು ಇತರರಿಗೆ ಹೇಳದೆ ಮೌನವಾಗಿ ಸಹಿಸುವುದು ಅವರ ಸಹಜ ಗುಣವಾಗಿದೆ. ಅವರು ಶಾಂತ ಜೀವನವನ್ನು ಇಷ್ಟಪಡುವವರು. ಗದ್ದಲದ ವಾತಾವರಣಕ್ಕಿಂತ ಏಕಾಂತವನ್ನು ಹೆಚ್ಚಾಗಿ ಮೆಚ್ಚುತ್ತಾರೆ. ಅವರ ಜೀವನದಲ್ಲಿ ಸ್ಪಷ್ಟ ಗುರಿ ಇರುತ್ತದೆ. ಕೇವಲ ಹಣ ಗಳಿಸುವುದಲ್ಲ, ಆದರೆ ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕುವುದು. ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಅವರು ಎಷ್ಟೇ ಕಷ್ಟಪಟ್ಟರೂ ಹಿಂಜರಿಯುವುದಿಲ್ಲ. ತಾಳ್ಮೆಯಿಂದ ಮತ್ತು ನಂಬಿಕೆಯಿಂದ ತಮ್ಮ ಶ್ರಮಕ್ಕೆ ಒಂದು ದಿನ ಫಲ ಸಿಗುತ್ತದೆ ಎಂಬ ಭರವಸೆಯಲ್ಲಿ ಮುಂದುವರಿಯುತ್ತಾರೆ. ತುಲಾರಾಶಿಯವರು ಸಹಾನುಭೂತಿ ಮತ್ತು ಕರುಣೆಯುಳ್ಳವರು. ಇತರರು ಕಷ್ಟದಲ್ಲಿದ್ದರೆ ಎಂದು ತಿಳಿದರೆ ಸಹಾಯ ಮಾಡಲು ತಕ್ಷಣ ಮುಂದಾಗುತ್ತಾರೆ. ಯಾರಾದರೂ ಮುಖದಲ್ಲಿ ನಗುವನ್ನು ತರಲು ಸಾಧ್ಯವಾದರೆ ಅದರಲ್ಲಿ ಅವರು ಸಂತೋಷ ಕಂಡುಕೊಳ್ಳುತ್ತಾರೆ. ಇದೇ ಕಾರಣದಿಂದ ಅನೇಕರು ಅವರನ್ನು ಒಳ್ಳೆಯ ಹೃದಯದ ವ್ಯಕ್ತಿಗಳೆಂದು ಗೌರವಿಸುತ್ತಾರೆ. ಅವರು ಒಮ್ಮೆ ಯಾರನ್ನಾದರೂ ನಂಬಿದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅವರನ್ನು ಕೈಬಿಡುವುದಿಲ್ಲ. ಅವರ ನಂಬಿಕೆ ಮತ್ತು ಪ್ರಾಮಾಣಿಕತೆ ಅವರ ಸಂಬಂಧಗಳನ್ನು ಆಳವಾಗಿ ಮತ್ತು ಬಲವಾಗಿ ರೂಪಿಸುತ್ತದೆ. ನೀವು ಹೊಸ ವಿಷಯಗಳನ್ನು ಪ್ರಾರಂಭಿಸಲು ಬಯಸಿದರೆ ಸೋಮವಾರ ಅಥವಾ ಶನಿವಾರ ಅವುಗಳನ್ನು ಪ್ರಾರಂಭಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಆ ದಿನಗಳಲ್ಲಿ ಪ್ರಾರಂಭಿಸಿದ ಕೆಲಸಗಳು ಕ್ರಮೇಣ ಪ್ರೋಗ್ರೆಸ್ ಹೊಂದುವ ಸಾಧ್ಯತೆ ಇದೆ. ನೀವು ಮಾಡುವ ಕೆಲಸದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ವ್ಯಾಪಾರ, ಹೂಡಿಕೆಗಳು ಅಥವಾ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಷಯಕ್ಕೆ ಬಂದಾಗ ಈ 2 ದಿನಗಳು ವಿಶೇಷವಾಗಿ ಅನುಕೂಲವಾಗಿವೆ. ಆದರೂ ಈ 2 ದಿನಗಳಲ್ಲಿ ನೀಲಿ ಬಟ್ಟೆಗಳನ್ನು ಧರಿಸುವುದು ತಪ್ಪಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ.
ನೀವು ನೀಲಿ ಬಟ್ಟೆಗಳನ್ನು ಧರಿಸಲು ಬಯಸಿದರೆ ನೀವು ಅವುಗಳನ್ನು ಇತರ ದಿನಗಳಲ್ಲಿ ಧರಿಸಬಹುದು. ನೀವು ಹಾಗೆ ಮಾಡಿದರೆ ಯಾವ ಸಮಸ್ಯೆಯೂ ಇಲ್ಲ. ಈ ಸಣ್ಣ ಮುನ್ನೆಚ್ಚರಿಕೆಗಳು ಕೆಲವೊಮ್ಮೆ ಉತ್ತಮ ಫಲಿತಾಂಶಗಳನ್ನು ತರಬಹುದು. ಜ್ಯೋತಿಷ್ಯವು ತುಲಾ ರಾಶಿಯವರಿಗೆ ಕೆಲವು ಬಣ್ಣಗಳು ಅದೃಷ್ಟವನ್ನು ತರುತ್ತದೆ ಎಂದು ಹೇಳುತ್ತದೆ. ವಿಶೇಷವಾಗಿ ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ ಬಣ್ಣಗಳನ್ನು ನಿಮಗೆ ಶುಭ ಎಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಮುಖ ಸಂದರ್ಭಗಳಲ್ಲಿ ಈ ಬಣ್ಣಗಳನ್ನು ಉಪಯೋಗಿಸುವುದರಿಂದ ನಿಮಗೆ ಹೆಚ್ಚಿನ ಧೈರ್ಯ ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ. ಅಲ್ಲದೆ ಕೆಲವು ಸಂಖ್ಯೆಗಳು ತುಲಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಎಂದು ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆಗಳು ನಿಮ್ಮ ನಿರ್ಧಾರಗಳಲ್ಲಿ ಅಥವಾ ಪ್ರಮುಖ ಸಂದರ್ಭಗಳಲ್ಲಿ ಕಾಣಿಸಿಕೊಂಡಾಗ ಅವುಗಳನ್ನು ಶುಭ ಚಿಹ್ನೆಗಳೆಂದು ಪರಿಗಣಿಸಬಹುದು. ಅಂತಹ ಸಣ್ಣ ಚಿಹ್ನೆಗಳು ಸಹ ಕೆಲವೊಮ್ಮೆ ನಮಗೆ ಒಳ್ಳೆಯ ಅವಕಾಶಗಳನ್ನು ಸೂಚಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.